ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 9ನೇ ತರಗತಿ ಗಣಿತದಲ್ಲಿ SA2 ಪರೀಕ್ಷೆಗಾಗಿ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು 2ನೇ ಪ್ರಶ್ನೆ ಪತ್ರಿಕೆ. ಸೊ ಇದು ಕೂಡ ಚೆನ್ನಾಗಿ ವಿಡಿಯೋಗಳನ್ನು ವ್ಯೂಸ್ ಬಂದರೆ ಇನ್ನೊಂದು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತೀನಿ. ಖಂಡಿತ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬರ್ತದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ತುಂಬ ಇಂಪಾರ್ಟೆಂಟ್ ಇತ್ತು ಅಂತ ಅನ್ನಿಸ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ನೋಡೋಣ. ಫಸ್ಟ್ ಒನ್, √6 ಇಂಟು √27ನ ಬೆಲೆಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಉತ್ತರ ಎ 162, ಬಿ 9√2, ಸಿ 9√3, ಡಿ 3√2. ಪ್ರಶ್ನೆ 2, ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿಗೆ ಏನಂತೀರಿ? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಏಕಪದೋಕ್ತಿ, ದ್ವಿಪದೋಕ್ತಿ. ಸೊ ಮಹತ್ತಮ ಘಾತ 2 ಆಗಿತ್ತಂದರೆ ಅದನ್ನು ವರ್ಗ ಬಹುಪದೋಕ್ತಿ ಅಂತಲೇ ಕರಿತೀವಿ. ಇನ್ನು ವೈ ಅಕ್ಷದಿಂದ 4, 3 ಬಿಂದುಗೆ ಇರ್ತಕ್ಕಂಥ ಲಂಬ ದೂರದ ಮಾನ ಎಷ್ಟು? 4 ಮಾನ, 3 ಮಾನ, 0 ಮಾನ, -7 ಮಾನ. ಪ್ರಶ್ನೆ 4, ಘನಾಕೃತಿಗಳ ಅಂಚುಗಳಿಂದ ಆವೃತ್ತವಾದ ಭಾಗಕ್ಕೆ ಏನಂತ ಕರಿತೀರಿ? ಮೇಲ್ಮೈಗಳಂತ ಕರೀತಾರ, ವಕ್ರರೇಖೆಗಳಂತ ಕರೀತಾರ, ರೇಖೆಗಳಂತ ಕರೀತಾರ, ಅಥವಾ ಬಿಂದುಗಳಂತ ಕರೀತಾರ. ಸೊ ಇದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಇನ್ನು 5ನೇದು, 2x + 3y = k. ಈ ಸಮೀಕರಣದ ಪರಿಹಾರ 3, 0 ಆದರೆ ಕೇನ ಬೆಲೆಯನ್ನು ನೀವು ಕಂಡುಹಿಡಿಬೇಕು. ಇನ್ನು 6ನೇ ಪ್ರಶ್ನೆ, 180 ಡಿಗ್ರಿ ಅಳತೆ ಕೋನವನ್ನು ಏನಂತ ಕರೀತಾರೆ? ಅದು ವಿಶಾಲ ಕೋನನ, ಸರಳ ಕೋನನ, ಲಂಬ ಕೋನನ, ಲಘು ಕೋನನ. ಪ್ರಶ್ನೆ 7, ಸಮಬಾಹು ತ್ರಿಭುಜದ ಪ್ರತಿಕೋನದ ಅಳತೆ ಎಷ್ಟಾಗಿರ್ತದೆ? 180 ಡಿಗ್ರಿ, 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ. ಸೊ 60 ಡಿಗ್ರಿ. ಸಮಬಾಹು ತ್ರಿಭುಜದಲ್ಲಿ ಏನಾಗಿರ್ತದಪ್ಪ ಅಂದ್ರೆ, ಸೊ 3 ಕೋನಗಳು ಏನಾಗಿರ್ತವೆ? 60 ಡಿಗ್ರಿ. ಇಟ್ ಮೀನ್ಸ್ 180 ಡಿಗ್ರಿ ಟೋಟಲ್ ಆಗಿ ಆಗಿರ್ತದೆ. ಇನ್ನು ಸಮಾಂತರ ಚತುರ್ಭುಜದ ಒಂದು ಕೋನ 90 ಡಿಗ್ರಿ ಆದರೆ ಆ ಚತುರ್ಭುಜವನ್ನು ಏನಂತ ಕರಿತೀರಿ? ಆಯತ, ತ್ರಾಪಿಜ, ವಜ್ರಾಕೃತಿ, ಪತಂಗ. ಸೊ ಸರಿಯಾದದನ್ನು ನೀವು ಆರಿಸಿ ಬರಿಬೇಕಿತ್ತು. 1 ಮಾರ್ಕರ್ ಕ್ವಶನ್ಸ್ಗೆ ನೋಡೋಣ. ಒಂದು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 10ನೇ ಪ್ರಶ್ನೆ, ಒಂದು ತ್ರಿಭುಜದ ಬಾಹುಗಳು 18 ಸೆಂಟಿಮೀಟರ್, 10 ಸೆಂಟಿಮೀಟರ್, 14 ಸೆಂಟಿಮೀಟರ್ ಆದರೆ ಅದರ ಅರ್ಧ ಸುತ್ತಳತೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕಂಡುಹಿಡಿಬೇಕು. ಇನ್ನು ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿರಿ. ತ್ರಿಜ್ಯ 6 ಮಾನಗಳಿರುವ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರೀರಿ. ಯೂಕ್ಲಿಡ್ನ ಜಾಮಿತಿಯ ಪ್ರಕಾರ ಬಿಂದುವನ್ನು ವ್ಯಾಖ್ಯಾನಿಸಬೇಕು. ಇನ್ನು 6 - 3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕವನ್ನು ಬರಿಬೇಕು. ಸ್ತಂಭ ಲೇಖನವನ್ನು ವ್ಯಾಖ್ಯಾನಿಸಿ. ಒಂದು ತರಗತಿಯ ವಿದ್ಯಾರ್ಥಿಗಳ ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿ ದತ್ತಾಂಶವನ್ನು ಪ್ರತಿನಿಧಿಸಲು ಯಾವ ನಕ್ಷೆ ಸೂಕ್ತವಾಗಿದೆ ಅನ್ನೋದನ್ನು ನಿಮಗೆ ಕೇಳಿದ್ದಾರೆ. ಅದನ್ನು ಕೂಡ ನೀವು 1 ಮಾರ್ಕರಲ್ಲಿ ಬರಿಬೇಕಿತ್ತು. ಇನ್ನು 2 ಮಾರ್ಕರ್ ಕ್ವಶನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸುಲಭೀಕರಿಸಿ. √128 + √50 - √98. 18, 5x + 2y = 2, 2x + by + c = 0. ಇದನ್ನು ವ್ಯಕ್ತಪಡಿಸಿ A, B, C ಇವುಗಳ ಬೆಲೆಗಳನ್ನು ಕಂಡುಹಿಡಬೇಕು. A + B + C ನ ಬೆಲೆ. 19, ಸ್ತಂಭಾಲೇಖ ಮತ್ತು ಹಿಸ್ಟೋಗ್ರಾಮ್ ನಡುವಿನ 2 ವ್ಯತ್ಯಾಸಗಳನ್ನು ಬರೀರಿ. 20, ಸ್ವಯಂಸಿದ್ಧ ಮತ್ತು ಆಧಾರ ಪ್ರತಿಜ್ಞೆಗಳ ನಡುವಿನ ವ್ಯತ್ಯಾಸವನ್ನು ಬರಲಿಕ್ಕೆ ನಿಮಗೆ ಕೇಳಿದರು. ಓಕೆನಾ. 21ನೇ ಪ್ರಶ್ನೆ ಏನಿದೆ ಅಂದರೆ, ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ 32 ಸೆಂಟಿಮೀಟರ್ ಆಗದ. ಓಕೆ. ಪ್ರತಿ ಸಮನಾದ ಬಾಹು ಮತ್ತು ಉಳಿದ ಬಾಹುವಿನ ಅನುಪಾತ 3:2 ಆದರೆ ಆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 22, ಸಮಬಾಹು ತ್ರಿಭುಜದ ಪ್ರತಿ ಕೋನ 60 ಡಿಗ್ರಿ ಆಗಿದೆ ಅನ್ನೋದನ್ನು ಸಾಧಿಸಬೇಕು. ಇನ್ನು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. PQRS ಅಂತಕ್ಕದಲ್ಲಿ PQ = CR, PS = QR. ಹಾಗಾದ್ರೆ ಕೋನ SPQ = ಕೋನ SRQ ಅಂತ ಸಾಧಿಸಲಿಕ್ಕೆ ಕೇಳಿದರು. ಇದಲ್ಲದೆ AB = CD ಮತ್ತು X ಮತ್ತು Yಗಳ ಬೆಲೆಗಳನ್ನು AB ಸಮಾಂತರ CD ಇದೆ. ಓಕೆನಾ. ಆಮೇಲೆ X ಮತ್ತು Yಗಳ ಅಳತೆಗಳನ್ನು ನೀವೇನು ಮಾಡಬೇಕಾಗಿತ್ತು? ಲೆಕ್ಕವನ್ನು ಹಾಕಬೇಕಿತ್ತು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ ಇತ್ತು. 24ರಲ್ಲಿ ಚಿತ್ರದಲ್ಲಿ PQRS ಒಂದು ಸಮಾಂತರ ಚತುರ್ಭುಜ. ಕೋನ P 110 ಡಿಗ್ರಿ ಆದರೆ ಕೋನ Qನ ಅಳತೆಯನ್ನು ಕಂಡುಹಿಡಬೇಕು. ಅಥವಾ ABCD ಒಂದು ಸಮಾಂತರ ಚತುರ್ಭುಜ. ಕೋನ DAB 75 ಡಿಗ್ರಿ, ಕೋನ DBC 60 ಡಿಗ್ರಿ. ಹಾಗಾದ್ರೆ ಕೋನ CDB ಮತ್ತು ಕೋನ ADBಗಳ ಅಳತೆಗಳನ್ನು ಕಂಡುಹಿಡಬೇಕಿತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು 3 ಮಾರ್ಕರ್ ಪ್ರಶ್ನೆಗಳು. ಆವೃತ್ತಿ ಬಹುಭುಜಾಕೃತಿಗಳನ್ನು ಲೆಕ್ಕ ಹಾಕಬೇಕಾಗಿತ್ತು. ಇಲ್ಲಿ ಎತ್ತರ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಡಾಟಾ ನೋಡಿಕೊಂಡು ಒಂದು ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸ್ರಿ. 3 ಅಂಕದ ಪ್ರಶ್ನೆ. ಇನ್ನು
26 ತ್ರಿಭುಜಾಕೃತಿಯಲ್ಲಿ ಇರುವ ನೆಲದ ಬದಿಗಳು 26 ಮೀಟರ್, 28 ಮೀಟರ್ ಮತ್ತು 30 ಮೀಟರ್. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೆ ರೂಪಾಯಿ 3 ದರದಲ್ಲಿ ನೀಡಿದರೆ ಸದರಿ ನೆಲವನ್ನು ಸಮತಟ್ಟು ಮಾಡಲು ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ. 27 ಒಂದು ತ್ರಿಭುಜದ 2 ಬಾಹುಗಳನ್ನು ವ್ಯಾಸಗಳಾಗಿ ತೆಗೆದುಕೊಂಡು ವೃತ್ತಗಳನ್ನು ಎಳೆದಿದೆ. ಆ ವೃತ್ತಗಳ ಛೇದನ ಬಿಂದುವು ತ್ರಿಭುಜದ 3ನೇ ಬಾಹುವಿನ ಮೇಲೇನೆ ಇರ್ತದೆ ಅಂತ ಸಾಧಿಸಿ. 28 ABCD ಒಂದು ಸಮಾಂತರ ಚತುರ್ಭುಜ. F ಬಿಂದು BCಯ ಮಧ್ಯ ಬಿಂದುವಾಗಿದೆ. AB ಮತ್ತು DFಗಳು ಈ ಬಿಂದುವಿನಲ್ಲಿ ಏನಾಗ್ತದೆ ಅದರ ಸಂಧಿಸ್ತವೆ. ಹಾಗಾದರೆ AE 2AB ಅಂತ ವೃದ್ಧಿಸಿದೆ. ಇದನ್ನು ಸಾಧಿಸಲಿಕ್ಕೆ ಕೇಳಿದರು. ಅಥವಾ ತ್ರಿಭುಜ PQR ಒಂದು ಲಂಬಕೋನ ತ್ರಿಭುಜ. PQನ ಮಧ್ಯ ಬಿಂದು X. ಹಾಗಾದ್ರೆ XP = XQ = XR ಅಂತಾನೆ ಸಾಧಿಸ್ರಿ. ನೆಕ್ಸ್ಟ್ ಒನ್, AB ಒಂದು ರೇಖಾಖಂಡ. L ರೇಖೆ ಅದರ ಲಂಬಾರ್ಧಕ. P ಮತ್ತು L ರೇಖೆ ಮೇಲಿದ್ದರೆ P ಬಿಂದು A ಮತ್ತು B ಇಂದ ಸಮಾನ ಅಂತರದಲ್ಲಿದೆ ಅಂತಾನೆ ಸಾಧಿಸಿ. ಒಂದು ಪ್ರಮೇಯ ಇದೆ ನೋಡಿ, ಚೆನ್ನಾಗಿ ಬೈಹೆಟ್ ಮಾಡಿ. 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗೋ ಶೃಂಗಾಭಿಮುಖ ಕೋನಗಳು ಸಮ ಅಂತಾನೆ ಸಾಧಿಸ್ರಿ. ಅಥವಾ ಕೋನ XYZ 64 ಡಿಗ್ರಿ ಇರುವಂತೆ ಕೋನ ಎಳಿರಿ. XYಯನ್ನು P ಬಿಂದುವಿಗೆ ವೃದ್ಧಿಸುವಂತೆ ರೇಖೆಯನ್ನು ಎಳಿರಿ. ಹಾಗಾದ್ರೆ YQ ಕಿರಣವು ಕೋನ ZYP ಕೋನವನ್ನು ವಿಭಜಿಸ್ತದೆ. ಸರಳಾಧಿಕ ಕೋನ XYQ ಮತ್ತು ಕೋನ QYP ಅಳತೆಗಳನ್ನು ಕಂಡುಹಿಡಿಯಿರಿ. 31 ಒಂದು ವಾಹನ ಮೊದಲ ಕಿಲೋಮೀಟರ್ಗೆ ರೂಪಾಯಿ 25, ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 15ರಂತೆ ಶುಲ್ಕ ವಿಧಿಸಿದರೆ ಕ್ರಮಿಸಿದ ಒಟ್ಟು ದೂರ 9 ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಬೇಕು. 32 √2 ಇದನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಬೇಕು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅಥವಾ ಛೇದವನ್ನು ಅಕರ್ಣಿಗಳಿಸಿ ಸುಲಭ ರೂಪಕ್ಕೆ ತನ್ನಿ. ಸೊ ಇದು ಪ್ರಶ್ನೆ ಇತ್ತು. 1/7 + 3√2. ಇನ್ನು ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನೀವು ಅಪವರ್ತಿಸಬೇಕು. 8x³ + 27y³ + 36x²y + 54xy². ಇದು ಇಂಪಾರ್ಟೆಂಟ್. ಇನ್ನು 4 ಮಾರ್ಕರ್ ಕ್ವಶನ್ಸನ್ನು ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿ. 34ರಲ್ಲಿ ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ. ಅದರ ವ್ಯಾಸ 10.5 ಮೀಟರ್ ಮತ್ತು ಎತ್ತರ 3 ಮೀಟರ್ ಇದ್ದರೆ ಘನಫಲ ಕಂಡುಹಿಡಿಯಿರಿ. ಇದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ. ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆ ವಿಸ್ತೀರ್ಣ ಕಂಡುಹಿಡಿಯಿರಿ. 35 KLMN ಚೌಕದ 3 ಶೃಂಗಗಳ ನಿರ್ದೇಶಾಂಕ K -42, L 32, M 3-5. ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿ ಎಲ್ನ ನಿರ್ದೇಶಾಂಕಗಳನ್ನು ಬರೀಬೇಕು. 36ಅಲ್ಲಿನೂ ಕೂಡ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ 2 ಚಿತ್ರಗಳನ್ನು ನೋಡ್ಕೊಡ್ರಿ. ಇನ್ನು ಇಲ್ಲಿ ಹಿಸ್ಟೋಗ್ರಾಮ್ ರಚನೆ ಮಾಡಲಿಕ್ಕೆ ಕೇಳಿದ್ರು. ಇದು ವೆರಿ ಇಂಪಾರ್ಟೆಂಟ್ ಅದ. ಇದನ್ನು ಕೂಡ ನಿಮ್ಮ ಎಕ್ಸಾಮ್ಗೂ ಕೂಡ ಬರ್ತದೆ. ಇಲ್ಲಿ ವೇತನ ಮತ್ತು ಕುಟುಂಬಗಳ ಸಂಖ್ಯೆ ಕೊಟ್ಟಿದ್ದಾರೆ. ಸೊ ಲಾಸ್ಟ್ 38ಅಲ್ಲಿ O ಕೇಂದ್ರವಿರುವ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್. AB ಮತ್ತು ACಗಳು ಪ್ರತಿಯೊಂದರ ಉದ್ದ 6 ಸೆಂಟಿಮೀಟರ್ ಆದರೆ BC ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ರು. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು.